ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮಕ್ಕಳ ಮೆಮೊರಿ ಪವರ್ ಕಡಿಮೆ ಇರೋದಕ್ಕೆ ನೀವೇ ಕಾರಣ ಆಗ್ತೀರಾ. ಎಲ್ಲ ಮಕ್ಕಳು ಮೆಮೊರಿ ಪವರು ಒಂದೇ ಥರ ಇರಲ್ಲ. ಒಬ್ಬರಿಗೆ ತುಂಬಾ ಓದಿದ ತಕ್ಷಣ ನೆನಪಿರುತ್ತೆ. ಕೆಲವರು ಮಕ್ಕಳಿಗೆ ಒಂದು 5 ಸಲ 6 ಸಲ ಓದಿದರೂ ಕೂಡ ಅವರಿಗೆ ನೆನಪಿರೋದಿಲ್ಲ. ಇದಕ್ಕೆ ನೀವು ಕೊಡೋ ಆಹಾರ ತುಂಬಾ ಕಾರಣ ಆಗಿರುತ್ತೆ. ನೀವು ಕೊಡೋ ಆಹಾರದಲ್ಲಿ ಪ್ರೋಟೀನು, ವಿಟಮಿನು ಮತ್ತು ಕ್ಯಾಲ್ಶಿಯಮು, ನ್ಯೂಟ್ರಿಷನ್ಸ್ ಎಲ್ಲ ಇದೆಯಾ ಅಂತ ತಿಳ್ಕೊಬೇಕು. ಅದೆಲ್ಲ ಕರೆಕ್ಟಾಗಿರೋ ಆಹಾರನ ನೀವು ಕೊಟ್ಟರೆ ಮಾತ್ರ ಅವರ ಮೆಮೊರಿ ಪವರು ಇಂಪ್ರೂವ್ ಆಗಿ ಅವರಿಗೆ ಓದಿದ್ದೆಲ್ಲ ಬೇಗ ನೆನಪಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ಆಹಾರ ಕೊಡಬೇಕು, ಹೇಗೆ ಕೊಡಬೇಕು ಮತ್ತು ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಮಗುವಿನ ಮೆಮೊರಿ ಪವರ್ ಕಮ್ಮಿ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ. ಸೊ ನಿಮ್ಮ ಮಗುವಿನ ಮೆಮೊರಿ ಪವರ್ ಕಮ್ಮಿ ಆಗೋದಕ್ಕೆ ಫಸ್ಟ್ನೇ ರೀಸನ್ ಬಂದುಬಿಟ್ಟು ಮೊಬೈಲು. ನೀವು ಜಾಸ್ತಿ ಮೊಬೈಲ್ ಅವ್ರಿಗೆ ಕೊಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಫುಲ್ ಏನಾಗುತ್ತೆ ಅಂದರೆ ಮೊಬೈಲ್ ನೋಡೋದ್ರಲ್ಲೇ ಇರುತ್ತೆ. ಅವರಿಗೆ ಬೇರೆ ಓದೋದಕ್ಕೆ ಕೂತ್ಕೊಂಡಾಗ, ಬರೆಯೋದಕ್ಕೆ ಕೂತ್ಕೊಂಡಾಗ ಅವ್ರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಯಾಕೆಂದರೆ ಮೊಬೈಲಿಂದೇ ಕ್ರೇಜ್ ಜಾಸ್ತಿ ಇರೋದ್ರಿಂದ ಇದು ಬ್ರೈನಿಗೆ ತುಂಬಾ ಎಫೆಕ್ಟ್ ಆಗಿಬಿಟ್ಟು ಮೆಮೊರಿ ಪವರ್ ಅವ್ರದ್ದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಸಹ ಅವರಿಗೆ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆದಷ್ಟು ಮೊಬೈಲನ್ನು ನೀವು ಅವಾಯ್ಡ್ ಮಾಡಲೇಬೇಕು. ನಿಮ್ಮ ಮಗು ಚೆನ್ನಾಗಿ ಓದಬೇಕು ಅಂದರೆ ನೀವು ಮೊಬೈಲನ್ನು ಅವಾಯ್ಡ್ ಮಾಡಿ. ಜಾಸ್ತಿ ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡೋದಕ್ಕೆ ಹೋಗಬೇಡಿ. ಇದು ತುಂಬಾ ಬ್ರೈನಿಗೆ ಎಫೆಕ್ಟನ್ನು ಮಾಡುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ ಬಂದುಬಿಟ್ಟು ನಿದ್ದೆ. ಅವರಿಗೆ ನಿದ್ದೆ ಸರಿಯಾಗಿ ಆಗಬೇಕು. ಇವಾಗ ನಿದ್ದೆ ಸರಿಯಾಗಿಲ್ಲ ಅಂದರೆ ಅದು ಬ್ರೈನಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಮೆಮೊರಿನ ತುಂಬಾ ಕಮ್ಮಿ ಮಾಡ್ತಾ ಬರುತ್ತೆ. ಅವರಿಗೆ ಎಫಿಷಿಯೆಂಟಾಗಿ ಅವರಿಗೆ ನಿದ್ದೆ ಆಗಿರಲೇಬೇಕು ಮಗುವಿಗೆ. ಇವಾಗ ನಿಮ್ಮ ಮಗು ಯಾವ ಏಜಲ್ಲಿದೆ ಅಂತ ನೋಡ್ಕೊಂಬಿಟ್ಟು ಆ ಏಜಿಗೆ ತಕ್ಕಂಗೆ ಅವ್ರಿಗೆ ಎಷ್ಟು ನಿದ್ದೆ ಆಗಬೇಕು ಅನ್ನೋದನ್ನು ನೋಡ್ಕೊಂಬಿಟ್ಟು ಅಷ್ಟು ನಿದ್ದೆನ ಅವರು ಮಾಡಲೇಬೇಕು. ಅವ್ರಿಗೆ ನಿದ್ದೆ ಸರಿಯಾಗಿಲ್ಲ ಅಂದರೆ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಅದನ್ನು ಕೇಳೋ ಕಾನ್ಸಂಟ್ರೇಷನು ಸಹ ಅವರಿಗಿರಲ್ಲ. ನೀವೇನಾರು ಓದಿಸ್ಬೇಕಾದ್ರೆ ಅವರಿಗೆ ಆ ಕಡೆ ಗಮನವೂ ಸಹ ಇರಲ್ಲ. ಅವರಿಗೆ ನಿದ್ದೆ ಸರಿಯಾಗಿಲ್ಲ ಅಂದರೆ ತುಂಬಾ ಬ್ರೈನಿಗೆ ಇದು ಪ್ರಾಬ್ಲಮನ್ನು ತರುತ್ತೆ. ಹಾಗಾಗಿ ನಿದ್ದೆನ ಸಫಿಷಿಯೆಂಟಾಗಿ ಅವರು ಮಾಡಲೇಬೇಕು. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಜಂಕ್ ಫುಡ್ಡು. ನೀವು ಜಾಸ್ತಿ ಜಂಕ್ ಫುಡ್ಡನ್ನು ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಕೊಡಬಾರ್ದು. ಯಾಕೆಂದರೆ ಅದರಲ್ಲಿ ಯಾವುದೇ ಥರ ಪ್ರೋಟೀನ್ ಇರೋದಿಲ್ಲ. ಅದು ತುಂಬ ಜಂಕ್ ಫುಡ್ಡು ನಿಮ್ಮ ಮಗುವಿನ ಆರೋಗ್ಯವನ್ನು ಹಾಳು ಮಾಡುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಜಂಕ್ ಫುಡ್ಡನ್ನು ಮಕ್ಕಳಿಗೆ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಪಿಜ್ಜಾ, ಬರ್ಗರು, ಬೇಕ್ರಿ ಐಟಮ್ಸು, ಕೂಲ್ ಡ್ರಿಂಕ್ಸ್ಗಳು ಇವನ್ನೆಲ್ಲ ಜಾಸ್ತಿ ನೀವು ನಿಮ್ಮ ಮಗುಗೆ ಕೊಟ್ಟು ನಿಮ್ಮ ಮಗುವಿನ ಆರೋಗ್ಯವನ್ನು ನೀವೇ ಹಾಳು ಮಾಡ್ತಿದ್ದೀರಾ. ಸೊ ದಯವಿಟ್ಟು ಜಾಸ್ತಿ ಜಂಕ್ ಫುಡ್ಡನ್ನು ಕೊಡಬೇಡಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೀರು. ನಿಮ್ಮ ಮಗು ಸರಿಯಾಗಿ ನೀರು ಕುಡಿತಿದೆಯೋ ಇಲ್ಲ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಮನೆಯಲ್ಲಿ ಆದರೂ ಅಷ್ಟೇ, ಸ್ಕೂಲಲ್ಲಾದರೂ ಅಷ್ಟೇ. ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ದೊಡ್ಡ ಬಾಟಲಲ್ಲಿ ನೀವು ನೀರನ್ನು ಕೊಟ್ಟು ಕಳಿಸಿ. ಏಕೆಂದರೆ ನೀರು ಕಮ್ಮಿ ಕುಡಿತಾ ಇತ್ತು ಅಂದರೆ ನಿಮ್ಮ ಮಗು ಮೆಮೊರಿ ಪವರ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೀರು ಆರೋಗ್ಯಕ್ಕೆ ತುಂಬಾ ಮುಖ್ಯ. ಸೊ ಹಾಗಾಗಿ ನೀರನ್ನು ನೀವು ಜಾಸ್ತಿ ಕುಡಿಸಲೇಬೇಕು ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕು ಅಂದರೆ. ಸೊ ಇದಿಷ್ಟು ರೀಸನ್ಸ್ ಆಯಿತು. ಇವಾಗ ನೆಕ್ಸ್ಟು ನಿಮ್ಮ ಮಗುವಿನ ಮೆಮೊರಿ ಪವರ್ ಇಂಪ್ರೂವ್ ಆಗಬೇಕು ಅಂದರೆ ನಾನು ಇವಾಗ ಏನು ಹೇಳ್ತೀನಲ್ಲ ಎಲ್ಲ ಆಹಾರನೂ ನೀವು ಕೊಡಲೇಬೇಕಾಗುತ್ತೆ. ಫಸ್ಟ್ನೇದು ಬಂದುಬಿಟ್ಟು ತುಪ್ಪ ತುಂಬಾ ಒಳ್ಳೆಯದು. ಇದರಲ್ಲಿ ಫ್ಯಾಟ್ ಇರುತ್ತೆ. ಸೊ ಡೈಲಿ 1 ಸ್ಪೂನ್ ತುಪ್ಪ ಕೊಡೋದ್ರಿಂದ ನಿಮ್ಮ ಮಗುವಿನ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಕೆಲವರು ಮಕ್ಕಳು ಎಲ್ಲ ತುಪ್ಪ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆವಾಗ ನೀವೇನು ಮಾಡಬೇಕು ಅಂದರೆ ನೀವು ಇವಾಗ ಏನೋ ಒಂದು ಫುಡ್ಡು ಆಹಾರ ನೀವು ತಯಾರು ಮಾಡಿರ್ತೀರ ಅಂದ್ಕೊಳ್ಳಿ. ಇವಾಗ ಪಲಾವ್ ಮಾಡಿರ್ತೀರ ಅಂದರೆ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಡಿ. ಇವಾಗ ದೋಸೆ ಮಾಡ್ತೀರಾ ಅಂದರೆ ಎಣ್ಣೆ ಬದಲು ತುಪ್ಪನದಲ್ಲೇ ದೋಸೆನ ಒಯ್ದುಬಿಟ್ಟು ನೀವು ಕೊಡ್ಬೋದು. ಈ ಥರ ಡೈಲಿ 1 ಸ್ಪೂನ್ ತುಪ್ಪನ ನೀವು ಕೊಡೋದ್ರಿಂದ ನಿಮ್ಮ ಮಗುವಿನ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ತುಪ್ಪ ತುಂಬಾ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಹಾಲು. ನೀವು ಯಾವುದರ ಹಾಲು ಕೊಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೆಲವೊಬ್ಬರು ಎಮ್ಮೆ ಹಾಲು ಕೊಡ್ತೀರ. ಎಮ್ಮೆ ಹಾಲು ಕೊಡೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಅಷ್ಟು ಏನು ಹೆಲ್ಪ್ ಮಾಡಲ್ಲ. ಅದೇ ಆಕಳಿನ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಎಮ್ಮೆ ಹಾಲು ಕೊಡೋದಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಬಿಟ್ಟು ನೀವು ಕೊಡಬೇಕಾಗುತ್ತೆ. ಆಗ ಮಕ್ಕಳಿಗೆ ಕಫ ಆಗೋದಿಲ್ಲ. ಎಮ್ಮೆ ಹಾಲು ತುಂಬ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಬಿಟ್ಟು ನೀವು ಹಾಲನ್ನು ಕೊಡಿ. ಮತ್ತು ನೀವು ಯಾವುದೇ ಹಾಲು ಕೊಡಿ, ಎಮ್ಮೆದಾರೆ ಕೊಡಿ, ಆಕಳಿಂದಾರೆ ಕೊಡಿ, ಆವಾಗ 1 ಚಿಟಿಕೆಯಷ್ಟು ನೀವು ಅರಿಶಿಣವನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಹಾಲನ್ನು ಕೊಡೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಅರಿಶಿಣ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ತುಂಬಾ ಹೇಳಿದ್ದೀನಿ ಅರಿಶಿಣದ ಬಗ್ಗೆ. ಅರಿಶಿಣ ತುಂಬಾ ಹೆಲ್ಪ್ ಮಾಡುತ್ತೆ ಆರೋಗ್ಯಕ್ಕೆ. ಅದೇ ಸ್ವಲ್ಪ 1 ಚಿಟಿಕೆಯಷ್ಟು ಹಾಲಿಗೆ ಅರಿಶಿಣ ಹಾಕಿ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಇದನ್ನು ನೈಟ್ ಕೊಡಬೇಕಾಗುತ್ತೆ. ನೈಟ್ 1 ಲೋಟ ಹಾಲೇನು ಕೊಡ್ತೀರಲ್ಲ, ಆವಾಗ 1 ಚಿಟಿಕೆಯಷ್ಟು ಅರಿಶಿನ ಬೆರೆಸಿಬಿಟ್ಟು ನೀವು ನಿಮ್ಮ ಮಗುವಿಗೆ ಹಾಲನ್ನು ಕೊಡಿ. ಇದರಿಂದ ಅರಿಶಿನ ಹಾಕಿ ಮತ್ತು ಕೊಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಕಫ ಆಗೋದಿಲ್ಲ. ಅರಿಶಿನ ಕಫವನ್ನು ಕರಗಿಸೋ ಒಂದು ಗುಣ ಇರುತ್ತೆ ಅದರಲ್ಲಿ. ಯಾವುದೇ ಥರ ಹಾಲು ಕಫ ಆಗೋದಿಲ್ಲ. ಕೆಲವೊಬ್ಬರಿಗೆಲ್ಲ ಕಫ ಆಗ್ತಾ ಇರುತ್ತೆ ಹಾಲು ಕುಡಿದ್ರೆ. ಆ ಥರ ಕಫ ಯಾವುದೇ ಥರ ಆಗೋದಿಲ್ಲ ಅರಿಶಿನ ಹಾಕಿ ಕುಡಿಯೋದ್ರಿಂದ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಮೊಸರು. ನೀವು ಮೊಸರನ್ನ ಮಕ್ಕಳಿಗೆ ಡೈಲಿ ಊಟದಲ್ಲೇ ಕೊಡೋದ್ರಿಂದ ಅವರ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಮೊಸರನ್ನ ನೀವು ಊಟದಲ್ಲಿ ಕೊಡ್ಬೋದು. ಇವಾಗ ಅನ್ನ ಸಾಂಬಾರು ಊಟ ಮಾಡಿದ್ರು ಅಂದರೆ ಆಮೇಲೆ ಒಂದು ಸ್ವಲ್ಪ ಮೊಸರನ್ನ ಕೊಡ್ಬೋದು. ಇವಾಗ ತಿಂಡಿಯಲ್ಲಿ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡೋ ಥರ ನೀವು ಅಭ್ಯಾಸ ಮಾಡಿಸ್ಬೋದು. ಇವಾಗ ಹಾಗೂ ಇಷ್ಟಪಡಲಿಲ್ಲ ಅಂದರೆ ಕೆಲವೊಂದು ಟೈಮ್ ಹಾಲು ಬೇಡ ಅಂತ ಹೇಳ್ತಿರ್ತಾರೆ. ಆ ಹಾಲು ಸ್ಕಿಪ್ ಮಾಡಿದಾಗ ನೀವು ಮೊಸರನ್ನ ಹಾಗೆ ಸಿಹಿ ಮೊಸರನ್ನ, ಹುಳಿ ಮೊಸರು ಕೊಡಬೇಡಿ. ಹುಳಿ ಮೊಸರು ಕೊಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಸಿಹಿ ಮೊಸರು ಸಿಹಿ ಇತ್ತು ಅಂದರೆ ಮಾತ್ರ ಮೊಸರನ್ನ ಹಾಗೆ ತಿನ್ನೋದಕ್ಕೆ ಕೊಡಿ. ಇದರಿಂದ ಮೆಮೊರಿ ಪವರು ಇಂಪ್ರೂವ್ ಆಗ್ತಾ ಬರುತ್ತೆ. ಟೋಟಲಾಗಿ ಅವರ ಊಟದಲ್ಲಿ ಒಂದು ಸ್ವಲ್ಪ ಮೊಸರು ಇರಬೇಕು. ಮೊಸರನ್ನ ಅಭ್ಯಾಸ ಮಾಡಿಸ್ತಾ ಬನ್ನಿ ನೀವು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮೊಸರು ಕೂಡ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಡ್ರೈ ಫ್ರೂಟ್ಸು. ಎಲ್ಲ ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಲೈಕ್ ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಒಂದೊಂದು ಡ್ರೈ ಫ್ರೂಟ್ಸಲ್ಲಿ ಒಂದೊಂದು ವಿಟಮಿನ್ ಇರುತ್ತೆ. ಇದು ಅವರ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡುತ್ತೆ. ಅದರಲ್ಲೂ ಬಾದಾಮಿ ಅಂತೂ ತುಂಬಾ ಒಳ್ಳೆಯದು. ಇದು ಮೆಮೊರಿ ಪವರನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬಾದಾಮಿನ ಹಾಗೆ ಕೊಡಬಾರ್ದು. ನೀವು ನೈಟ್ ಬಾದಾಮಿನ ನೆನೆಸಿಡಬೇಕು. ಒಂದು 5ರಿಂದ 6 ಬಾದಾಮಿನ ನೈಟ್ ನೆನೆಸಿಬಿಟ್ಟು ನೀವು ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಕೊಡಬೇಕು. ಸಿಪ್ಪೆ ಸಮೇತ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬಾದಾಮಿನ ತಿನ್ನೋಕ್ಕೆ ಕೊಡಬೇಡಿ. ನೈಟ್ ಬಾದಾಮಿನ ನೆನೆಸಿಬಿಟ್ಟು ಅದಕ್ಕೆ ಚೆನ್ನಾಗಿ ರಾತ್ರಿ ಫುಲ್ಲು ನೆನೆಯಬೇಕು. ಆವಾಗ ನೀಟಾಗಿ ಅದು ಸಿಪ್ಪೆ ಬಿಡುತ್ತೆ. ನೈಟ್ ಫುಲ್ ಈ ಥರ 5ರಿಂದ 6 ಬಾದಾಮಿ, ಆಮೇಲೆ ದ್ರಾಕ್ಷಿ ಮತ್ತು ಅಥವಾ ಬಾದಾಮಿ ಇರಲಿಲ್ಲ ಅಂದರೆ ನಿಮಗೆ ಬಾದಾಮಿ ಬದಲಾಗಿ ನೀವು ಶೇಂಗಾನ ಯೂಸ್ ಮಾಡ್ಬೋದು. ಇವಾಗ ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ ಶೇಂಗಾನ. ಸೊ ಬಾದಾಮಿ ಬದಲಾಗಿ ನೀವು ಶೇಂಗಾನ ರಾತ್ರಿ ಈ ಥರ ನೆನೆಸಿಬಿಟ್ಟು ನೀವು ಮಕ್ಕಳಿಗೆ ಕೊಡಬೇಕು. ರಾತ್ರಿ ಫುಲ್ಲು ಇದು ನೆನೀತು ಅಂದರೆ ಬೆಳಗ್ಗೆ ನೆನೆಗೆ ಇದು ಚೆನ್ನಾಗಿ ಅರಳಿರುತ್ತೆ. ಸೊ ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಶೇಂಗಾ ತಿನ್ನೋದ್ರಿಂದ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಅದೇ ಥರ ಅದ್ರ ಬದಲಾಗಿ ನೀವು ನೆನೆಸಿ ಇದನ್ನು ಓವರ್ ನೈಟ್ ಇದನ್ನು ನೆನೆಸಿ ಮಾರ್ನಿಂಗ್ ಕೊಡೋದ್ರಿಂದ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ನೋಡಿ ನಾನಿವಾಗ ನೆನೆ ಇಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಇದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಶೇಂಗಾ ಇದೆಲ್ಲ ಎಷ್ಟು ಚೆನ್ನಾಗಿ ಹರಡಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ನೈಟ್ ತೋರಿಸೋದಕ್ಕೂ ಇವಾಗೂ ತುಂಬಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ದಪ್ಪ ಆಗಿದೆ ಎಲ್ಲ ಕಾಳು. ಬಾದಾಮಿ ಮತ್ತು ಶೇಂಗಾ ಎಲ್ಲ ದಪ್ಪ ಆಗಿದೆ. ಸಿಪ್ಪೆನೂ ಸಹ ಬಾದಾಮಿ ಸಿಪ್ಪೆನೂ ಸಹ ಈಸಿಯಾಗಿ ಬಿಡ್ತಾ ಇದೆ ನೈಟ್ ಫುಲ್ ನೆಂದಿರೋದ್ರಿಂದ. ಈ ಥರ ನೀವು ನೆನೆಸಿ ಆದರೆ ಸಿಪ್ಪೆನೂ ಸಹ ಈಸಿಯಾಗಿ ತೆಗಿಬೋದು. ಈ ಥರ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ತಿನ್ನೋಕ್ಕೆ ಕೊಡಬೇಕು. ಬಾದಾಮಿಯಲ್ಲಿ ತುಂಬಾ ಒಳ್ಳೆ ವಿಟಮಿನ್ ಇದೆ. ಇದು ಮೆಮೊರಿ ಪವರನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಶೇಂಗಾನೂ ಅಷ್ಟೇ. ಇವಾಗ ಬಾದಾಮಿ, ಶೇಂಗಾ ಎರಡನ್ನೂ ಸಹ ನೀವು ಮಿಕ್ಸ್ ಮಾಡಿ, ದ್ರಾಕ್ಷಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸನ್ನು ನೀವು ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ, ಡೈಲಿ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ನೀವು ವಾಲ್ನಟ್ಟು ಕೊಡಬೇಕು. ವಾಲ್ನಟ್ಟಲ್ಲೂ ಅಷ್ಟೇ ತುಂಬಾ ಮೆಮೊರಿ ಪವರ್ ಇಂಪ್ರೂವ್ ಮಾಡೋ ಒಂದು ಗುಣ ಇರುತ್ತೆ. ಹಾಗಾಗಿ ವಾಲ್ನಟ್ಟು ಸಹ ಕೊಡೋದ್ರಿಂದ ನಿಮ್ಮ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಸಹ ಒಂದೊಂದು ಗುಣ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲನೂ ಡೈಲಿ ನೀವು ಕೊಡ್ತಾ ಬನ್ನಿ. ನೆಕ್ಸ್ಟ್ ಏನಪ್ಪ ಅಂದರೆ ತರಕಾರಿಗಳು. ವೆಜಿಟೇಬಲ್ಸಲ್ಲಿ ತುಂಬಾ ಮೆಮೊರಿ ಪವರ್ ಇಂಪ್ರೂವ್ ಮಾಡೋ ಅಂಶ ಇರುತ್ತೆ. ಇದರಲ್ಲಿ ಎಲ್ಲ ವಿಟಮಿನ್ಸು ಇರೋದ್ರಿಂದ ನೀವು ತರಕಾರಿನ ಜಾಸ್ತಿ ನಿಮ್ಮ ಮಕ್ಕಳಿಗೆ ಕೊಡ್ತಾ ಬನ್ನಿ. ಜಾಸ್ತಿ ತರಕಾರಿನ ಯೂಸ್ ಮಾಡಿ, ಸೊಪ್ಪನ್ನು ಯೂಸ್ ಮಾಡಿ. ಅದರಲ್ಲಿ ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು ಈ ಥರ ಸೊಪ್ಪು ಯೂಸ್ ಮಾಡೋದ್ರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಇದು ನಿಮ್ಮ ಮಕ್ಕಳ ಮೆಮೊರಿ ಪವರು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ರೈನ್ ಫಂಕ್ಷನ್ಸನ್ನು ಇದನ್ನು ಇಂಪ್ರೂವ್ ಮಾಡುತ್ತೆ. ಸೊಪ್ಪನ್ನು ನೀವು ಪಲ್ಯ ಥರ ಯೂಸ್ ಮಾಡ್ಬೋದು ಅಥವಾ ಸಾಂಬಾರು ಥರ ಯೂಸ್ ಮಾಡ್ಬೋದು. ಸೊ ಓವರಾಲ್ ಆಗಿ ಸೊಪ್ಪು ತರಕಾರಿಗಳು ನೀವು ಜಾಸ್ತಿ ತಿನ್ನೋದ್ರಿಂದ ಅವರಿಗೆ ತುಂಬಾ ವಿಟಮಿನ್ನು, ಪ್ರೋಟೀನು ಮತ್ತು ಮ್ಯಾಗ್ನೀಷಿಯಮು, ಜಿಂಕು, ವಿಟಮಿನ್ಸ್ ಎಲ್ಲ ಅವರಿಗೆ ಸಿಕ್ಕು ಅವರ ಮೆಮೊರಿ ಪವರು ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ವೆಜಿಟೇಬಲ್ಸು. ಎಲ್ಲ ವೆಜಿಟೇಬಲ್ಸು ನೀವು ಕೊಡ್ಬೋದು ಮಕ್ಕಳಿಗೆ. ಇವಾಗ ಒಂದೊಂದು ವೆಜಿಟೇಬಲ್ ಇರುವಲ್ಲಿ ಒಂದೊಂದು ವಿಟಮಿನ್ಸ್ ಇರುತ್ತೆ. ಇವಾಗ ವಿಟಮಿನ್ ಸಿ ಇರುತ್ತೆ ಇವಾಗ ಇದರಲ್ಲಿ ಕಿತ್ತಳೆ ಹಣ್ಣಲ್ಲಿ. ಆಮೇಲೆ ನೆಕ್ಸ್ಟು ದಾಳಿಂಬೆ ಹಣ್ಣಲ್ಲೂ ಅಷ್ಟೇ ಹಿಮೋಗ್ಲೋಬಿನ್ ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪೇರಳೆ ಹಣ್ಣಲ್ಲೂ ಅಷ್ಟೇ ತುಂಬಾ ವಿಟಮಿನ್ ಸಿ ಇರುತ್ತೆ. ನೆಕ್ಸ್ಟು ನೆಲ್ಲಿಕಾಯಿ ಆಗಿರ್ಬೋದು, ಅದರಲ್ಲೂ ಅಷ್ಟೇ ವಿಟಮಿನ್ ಸಿ ಇರುತ್ತೆ. ಇದು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಫ್ರೂಟ್ಸು ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಎಲ್ಲ ಫ್ರೂಟ್ಸನ್ನು ಇವಾಗ ವಾಟರ್ ಮಿಲನ್ ಆದರೆ ಅದರ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಥರ ಫ್ರೂಟ್ಸನ್ನು ಜಾಸ್ತಿ ಕೊಡೋದ್ರಿಂದ ಕೂಡ ಸಹ ಅವರ ಬ್ರೈನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೊಟ್ಟೆನೂ ಸಹ ಡೈಲಿ ಒಂದೊಂದು ಮೊಟ್ಟೆ ಕೊಡೋದ್ರಿಂದ ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನ್ ವೆಜಿಟೇರಿಯನ್ ಆದರೆ ನೀವು ಫಿಶನ್ನು ಕೊಡ್ಬೋದು. ಫಿಶ್ ಕೊಡೋದ್ರಿಂದ ಕೂಡ ಅವರ ಬ್ರೈನ್ ಫಂಕ್ಷನ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮೆಮೊರಿ ಪವರು ತುಂಬಾ ಇಂಪ್ರೂವ್ ಆಗುತ್ತೆ ಫಿಶ್ ತಿನ್ನೋದ್ರಿಂದ. ಇವಾಗ ವೆಜಿಟೇರಿಯನ್ ಆದರೆ ಫಿಶ್ ತಿನ್ನಲ್ಲ ಅನ್ನೋದಾದರೆ ಇವಾಗ ನಾವು ಮೊಳಕೆ ಕಾಳುಗಳನ್ನ ಜಾಸ್ತಿ ತಿನ್ಬೋದು. ಹೆಸರು ಕಾಳು ಮೊಳಕೆ ಕಟ್ಟಿ ತಿನ್ಬೋದು. ಇವಾಗ ಹುರುಳಿ ಕಾಳನ್ನು ಮೊಳಕೆ ಕಟ್ಟಿ ಪಲ್ಯ ಥರ ಮಾಡಿ ಕೊಡ್ಬೋದು. ಅದರಲ್ಲೂ ಹೆಸರು ಕಾಳಂತೂ ತುಂಬಾ ಒಳ್ಳೆಯದು. ಹೆಸರು ಕಾಳನ್ನು ಮೊಳಕೆ ಕಟ್ಟಿ ನಾವು ಸ್ನ್ಯಾಕ್ಸ್ ಥರ ಅವರಿಗೆ ಕೊಟ್ಟು ಕಳಿಸ್ಬೋದು. ಕಡಲೆಕಾಳು ಈ ಥರ ಎಲ್ಲ ಮೊಳಕೆ ಕಾಳಲ್ಲೂ ಸಹ ವಿಟಮಿನ್ಸ್ ಇರುತ್ತೆ. ಇದು ಹೈ ಪ್ರೋಟೀನ್ ಇದ್ಬಿಟ್ಟು ಇದು ಮಕ್ಕಳ ಮೆಮೊರಿ ಪವರು ಇಂಪ್ರೂವ್ ಮಾಡೋದಕ್ಕೆ ತುಂಬಾ
ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಏನು ಹೇಳಿದ್ನಲ್ಲ, ವೆಜಿಟೇಬಲ್ಸ್ ಜಾಸ್ತಿ ಕೊಡೋದ್ರಿಂದ, ಮೊಳಕೆ ಕಾಳುಗಳಲ್ಲಿ ನಾರಿನ ಅಂಶ ಇರುತ್ತೆ, ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳ ಮೆಮೊರಿ ಪವರ್ ಇಂಪ್ರೂವ್ ಮಾಡೋದಕ್ಕೆ. ಮತ್ತು ಸೊಪ್ಪಿನಲ್ಲೂ ಅಷ್ಟೇ ಜಾಸ್ತಿ ವಿಟಮಿನ್ ಇರುತ್ತೆ, ಡ್ರೈ ಫ್ರೂಟ್ಸಲ್ಲೂ ಜಾಸ್ತಿ ವಿಟಮಿನ್ ಇರುತ್ತೆ. ಇಷ್ಟು ಮತ್ತು ಹಾಲು ಮತ್ತು ನೀರು ಜಾಸ್ತಿ ಕುಡಿಯೋದ್ರಿಂದ, ಮೊಟ್ಟೆ ತಿನ್ನೋದ್ರಿಂದ, ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ, ಇಷ್ಟು ತಿನ್ನೋದ್ರಿಂದನೂ ಅವರ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಇತ್ತು. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.